ಬರಲಿಲ್ವಲ್ಲ, ತಲೆಯೆಲ್ಲ ಕೆಡ್ತಾ ಇದೆ. ಕಾಫಿ ಮಾಡ್ಕೊಡೋಣ? ಕಾಪಿನ ಇಷ್ಟೊತ್ತಲ್ಲಿ? ತಲೆ ಕೆಟ್ಟೋಗ್ತೈತೆ ಅಂದ್ರಿ. ಅದು ಬೇರೆ ಕಾರಣಕ್ಕೆ. ಕಾರಣ ಎಂಥದಾರ ಇರಲಿ, ಕಾಫಿ ಕುಡಿದ್ರೆ ಕೆಟ್ಟಿರೋ ತಲೆನೂ ನೆಟ್ಗಾಯ್ತದೆ. ಮಾಡ್ಕೊಡೋಣ? ನೀನೇನು ಮಾಡ್ದಲೇ ಇದ್ರೆ ಅದಾಗದೇ ಸರಿ ಹೋಗುತ್ತೆ. ಹೋಗಿ ಮಲ್ಕ. ಕರ್ದು ಹೆಣ್ಣು ಕೊಟ್ರೆ ಅದೆಂಥದೋ ರೋಗವಂತೆ. ಏನಾರ ಮಾಡ್ಕೊಳ್ಳಿ. ನೀನು ಅಪ್ಪ 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 ಟಿವಿ ನೋಡ್ದ? ಅದನ್ನೇನು ಕೇಳ್ತೀಯವ್ವ? ನಾನು ಮೊದಲನೇ ಸಲ ಟಿ ವಿ ನೋಡಿದ್ದು 1989ರಲ್ಲಿ. ಆಗ ನೋಡಬೇಕಿತ್ತು. ಏನು ಬರ್ತಿತ್ತು ಗೊತ್ತಾ? ಆ ಟಿವಿ ಅಲ್ಲ ಅಪ್ಪ. ಮತ್ಯಾವ್ದವ್ವ? ನೀನು ಟಿವಿನಲ್ಲಿ ನ್ಯೂಸ್ ನೋಡ್ದ ಅಂತ ಕೇಳಿದ್ದು. ಈಗ ತಾನೇ ಬರ್ತಿತ್ತು. ನನಗಂತೂ ನೋಡಿ ಗಾಬರಿನೇ ಆಗೋಯ್ತು. ಗಾಬರಿನಾ? ಅಂತದ್ ಏನ್ ಬರ್ತಾ ಇತ್ತವ? ಅದ್ ಯಾವ್ದೋ ಊರಲ್ಲಿ ಮದ್ವೆ ಫಿಕ್ಸ್ ಆಗಿ ಹುಡ್ಗ ಇಷ್ಟ ಇಲ್ಲ ಅಂತ ಆ ಹುಡ್ಗಿ ಅವನನ್ನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಮಾತಾಡ್ತಾ ಅವನನ್ನ ಬೆಟ್ಟದಿಂದ ತಳ್ಳಿ ಸಾಯ್ಸೇ ಬಿಟ್ಲಂತೆ. ಅಯ್ಯೋ ಭಗವಂತ, ಈಗಿನ ಮಕ್ಕಳು ಏನಾಗಿದೆ? ನಾನು ಅಂತದೆಲ್ಲ ನೋಡ್ಬೇಡ ಕಣವ, ಒಳ್ಳೇದಲ್ಲ. ನೋಡಿದ್ರೇನೆ ಅಲ್ವಪ್ಪ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಾಗೋದು. ಹಂಗಂತೀಯ? ಸರಿ ಸರಿ, ನೀನು ಹೋಗಿ ಮಲ್ಕೋ. ನಿಮ್ಮ ಅಣ್ಣ ಅತ್ತಿಗೆ ಇನ್ನೂ ಬಂದಿಲ್ಲ, ನಾನು ನೋಡ್ಕೊ ಬರ್ತೀನಿ. ಸರಿಯಪ್ಪ. ಅವನನ್ನ ಬೆಟ್ಟದಿಂದ ತಳ್ಳಿ ಸಾಯ್ಸೇ ಬಿಟ್ಲಂತೆ. ನ್ಯೂಸಲ್ಲಿ ಹಂಗೆಲ್ಲ ಬಂತ? ಹುಡುಗಿ ಹುಡುಗನ್ನ ಕರ್ಕೊಂಡು ಹೋಗಿ ಬೆಟ್ಟದ ಮೇಲಿಂದ ತಳ್ಳಿಬಿಟ್ಲ? ಹಂಗಾರೆ ಹುಡುಗನಿಗೆ ಇಷ್ಟ ಇಲ್ಲ ಅಂದ್ರೆ ಹುಡುಗಿನೂ ಸಾಯಿಸ್ಬೋದಲ್ಲ? ಈ ನನ್ನ ಮಗ ಬೇರೆ ನನ್ನ ಸೊಸೆನ ಕರ್ಕೊಂಡು ಹೋಗಿದ್ದಾನೆ. ಅಯ್ಯೋ ಭಗವಂತ, ಯಾವ್ದಕ್ಕೊಂದು ಫೋನ್ ಮಾಡ್ತೀನಿ. ಅಯ್ಯೋ ದೇವ್ರಿ, ನಾಟ್ ಇಷ್ಟಬಲ್ ಬರ್ತಾ ಇದೆ. ಏನಪ್ಪ ಮಾಡೋಣ? ಆ ಸೀನ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಈ ಪಾಪ ನನ್ನ ಮಗ ನನ್ನ ಮುಂದೆ ನಾಟಕ ಮಾಡಿ ಸೊಸೆಗೇನಾದ್ರು ಹಂಗೇನಾರು ಆದ್ರೆ ಈ ನನ್ನ ಮಗನ ಜೀವಂತ ಉಳಿಸಲ್ಲ, ಸುಟ್ಟಾಕ್ಬಿಡ್ತೀನಿ. ನನ್ನ ಸೊಸೆ ಈ ಮನೆ ಮಹಾಲಕ್ಷ್ಮಿ, ಅವಳಿಗೆ ಏನೂ ಆಗ್ಬಾರ್ದು, ಏನೂ ಆಗ್ಬಾರ್ದು. ಅಪ್ಪಯ್ಯ, ಇದೇ ಬಾಗ್ಲಲ್ಲೇ ಗದ್ ಹಿಡ್ಕೊಂಡು ನಿಂತಿದೆ, ನಾನೇನ್ ಮಾಡಿದೆ? ನನ್ನ ಸೊಸೆನ ಸಾಯಿಸ್ಬಿಟ್ಟು ಬಂದಿದ್ಯಾ? ನಿನಗೆ ಇವತ್ತು ಬಿಡಲ್ಲ, ಸುಟ್ಟಾಕ್ಬಿಡ್ತೀನಿ. ನಾನು ಸಾಯ್ತಿರೋ ಕೊಲೆನ ನಾನು ನೀನೇ. ಅವ ರಶ್ಮಿ, ನಿನಗೇನು ಆಗಿಲ್ಲ ತಾನೇ? ಅವಳು ಚೆನ್ನಾಗಿ ಅವಳಿಗೆ ಏನೂ ಆಗಿಲ್ಲ, ಇದ್ಯಾಕೆ ಹಿಂಗಾಡ್ತಿದ್ಯಾ? ಅದು ನೀನು ಒಬ್ಬನೇ ಬಂದಿಯಲ್ಲ, ಅದಕ್ಕೆ ಭಯ ಆಯ್ತು ಅಷ್ಟೇ. ಓ, ಅವ್ರೊಬ್ರೇ ಬಂದ್ರು ಅಂತನಾ? ಅದು ಚಪ್ಪಲಿ ಸ್ವಲ್ಪ ಕಿತ್ತೋದಂಗ ಆಗ್ತಿತ್ತು, ಅದಕ್ಕೆ ಸರಿ ಮಾಡ್ಕೊಂಡು ಚಪ್ಪಲಿ ಬಿಟ್ಟು ಬರೋಷ್ಟರಲ್ಲಿ ಇವ್ರು ಬಂದಿದ್ರು ಅಷ್ಟೇ ಮಾವ. ಏನಿಲ್ಲ ಕಣವ, ನಿಮಗೆ ಸುಸ್ತಾಗಿರುತ್ತೆ, ಹೋಗಿ ಮಲ್ಕಳಿ. ನನಗೆ ಅರ್ಥ ಆಗತ್ತೆ ಕಣಪ್ಪಯ್ಯ. ನೋಡಪ್ಪಯ್ಯ, ಸಾಧ್ಯ ಆದರೆ ಸ್ವಲ್ಪನಾದ್ರೂ ನನ್ನ ಮೇಲೆ ನಂಬಿಕೆ ಇಡು. ಬಾರೋ, ಒಟ್ಟಾಗೆ ನಿನ್ ಕೈಗೆ ನಾನು ಒಳ್ಳೆ ಚಪಾತಿ ಹಿಟ್ಟು ತರ ಸಿಕ್ಕಿವ್ನಿ. ನೀನು ಅದ್ರಾಗೆ ಚಪಾತಿ ಬೇಕಾದ್ರೂ ಮಾಡ್ಕೋ, ಪೂರಿನಾದ್ರೂ ಮಾಡ್ಕೋ, ಇಲ್ಲ ಈ ತ್ರಿಕೋನದಾಗೆ ನನ್ನನ್ನ ಹಂಗೆ ಕತ್ತರಿಸ್ಬಿಟ್ಟು ಅದ್ರೊಳಗೆ ಪಲ್ಯ ಹಾಕ್ಬಿಟ್ಟು ಸಮೋಸನಾದ್ರೂ ಮಾಡ್ಕ. ಬಾರೋ, ದಿಟ ಹೇಳ್ಬೇಕು ಅಂದ್ರೆ ನಿನ್ ಮದ್ವೆ ಆಗಿ ನನ್ನ ಜೀವನಕ್ಕೆ ಬಂದ್ಮ್ಯಾಕೆ ನನ್ನ ಜೀವನ ಅಂತೂ ಅಭಿವೃದ್ಧಿ ಆಗದೆ. ಒಂದು ಒಳ್ಳೆ ಹೆಂಡ್ರು ಒಬ್ಬ ಮನ್ಸಿನ ಜೀವನಕ್ಕೆ ಬಂದರೆ ಅವನ ಜೀವನ ಮಾತ್ರ ಅಲ್ಲ, ಅವನ ಮನೆ ಇಡೀ ಊರೇ ಬೆಳಗುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಅದನ್ನ ನೀನೇ ತೋರಿಸ್ಕೊಟ್ಟಿರೋದು. ನಡಿಯುವಾಗ ಹೋಗ್ಬಿಟ್ಟು ಕಸ ಬಚ್ಚು. ಯಾಕೆ ಬರೋ ಹಂಗೆ ಇದೆಯಲ್ಲ, ಏನಾಯ್ತು? ಇಷ್ಟೆಲ್ಲ ಭಾಷಣ ಮಾಡ್ತೀಯ ನೀನ್? ಅಧ್ಯಕ್ಷ ಆದ್ಮೇಲೆ ಇಷ್ಟೊಂದು ಜಿಪಣ ಆಗ್ತೀಯ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ.
ನಾನು ಜಿಪ್ಣನ ಏನ್ ಪಾರು ಹಿಂಗಂತಿದ್ಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನೀನು ಊರಿಗೆ ಅಧ್ಯಕ್ಷ ಆಗಿರ್ಬೋದು, ಆದರೆ ನನಗೆ ನೀನು ಯಾವತ್ತಿದ್ರೂ ಗಂಡನೇ. ನಿನ್ನ ಜೀವನನ ಇಷ್ಟೆಲ್ಲ ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತೀಯಾ? ಒಂದ್ಸತಿನಾದ್ರೂ ನಾನು ಮುತ್ಕೊಡ್ತೀನಿ ಅಂತ ಹೇಳಿದ್ಯಾ ನೀನು? ನೀನು ಇಷ್ಟೊಂದು ಚೀಪ್ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ. ಅಲ್ಲ, ಇಷ್ಟೆಲ್ಲ ಹೊಗಳ್ತಿದೆ, ಕರ್ಟೆಸಿಗಾದ್ರೂ ಒಂದು ಮುತ್ಕೊಡ್ತೀನಿ ಅಂತ ಯಾವತ್ತಾದ್ರೂ ಹೇಳಿದ್ಯಾ ನೀನು? ಯಾವತ್ ಹೋಗ್ಲಿ, ಇವತ್ತು ಈಗ ತಾನೇ ಜಸ್ಟ್ ಹೋಗ್ಲದೆ ಅಲ್ಲ, ಈಗಾದ್ರೂ ಮುತ್ಕೊಡ್ತೀನಿ ಅಂತ ಹೇಳ್ದ ನೀನು? ಏನ್ ಮಾಡಿದ್ದೀನಿ ನಿನಗೆ ನಾನು ಅಂತದ್ದು? ನೋಡು, ನೀನು ಅಧ್ಯಕ್ಷನಾದ್ರೂ ಆಗಿರು, MLA ನಾದ್ರೂ ಆಗಿರು, MP ನಾದ್ರೂ ಆಗಿರು, CM ಆದ್ರೂ ಆಗಿರು, PM ಆದ್ರೂ ಆಗಿರು, ನನ್ನ ಪಾಲಿಗೆ ನೀನು ಯಾವತ್ತಿದ್ರು ಶಿವ ಮಾವ ಮಾತಾನೆ. ನಾನೇನು ಅಂದೇ ಇಲ್ಲ. ಯಾಕೆ ಬರೋ ನಂತಾವ ಈ ಪಾರ್ಟಿ ಜಗಳ ಮಾಡ್ತೀಯಾ? ಹೌದಪ್ಪ, ಹೌದು. ನಿನ್ನ ಹತ್ರ ಮುತ್ತು ಪಡ್ಕೊಳ್ಳೋದಕ್ಕೆ ಜಗಳನೇ ಆಡ್ಬೇಕು. ಮುತ್ತು ಪಡ್ಕೊಳ್ಳೋದಕ್ಕೆ ಜಗಳನೇ ಆಡ್ಬೇಕು ಅನ್ನೋದಾದ್ರೆ ನೀನ್ ಮುತ್ತು ಬೇಡ, ನೀನು ಬೇಡ. ನೀನುಂಟು, ಮುತ್ತುಂಟು, ಏನಾದ್ರೂ ಮಾಡ್ಕೊಳ್ಳಿ. ನನಗೆ ಸುಮ್ಕಾಗ್ಬಿಟ್ಟೆ. ಕ್ಲೀನ್ ಮಾಡೋಣ. ಕೋಡಂಬಿ ಗೋರ್ಕಿನೂ ಬರ್ತೀನಿ ಅಂತ ಹೇಳೋರು ದಾರಿನಾಗೆ. ಅವ್ರನ್ನ ಕರ್ಕೊಂಡು ನಮ್ಮ ಹಳ್ಳಿನ ಪಳಪಳ ಉಳಿಯಂಗ್ ಮಾಡ್ಬಿಡೋಣ.